ಮುಳಬಾಗಿಲಿನ ಧರ್ಮರಾಜರ ಪಾಳ್ಯದಲ್ಲಿ ಶ್ರೀ ವಿಶ್ವಮಾತೆ ಶ್ರೀ ದ್ರೌಪದಮ್ಮನವರ 120ನೇ ವರ್ಷದ ಅದ್ಧೂರಿಯ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಅಪಾರ ಭಕ್ತಾದಿಗಳ ನಡುವೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಡೆದ ಹೂವಿನ ಕರಗ ಮಹೋತ್ಸವವನ್ನು ಅಪಾರ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಕಣ್ತುಂಬಿಕೊಂಡರು. ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಹಳ್ಳಿಕಾರ್ ವರ್ತು ಸಂತೋಷ್ ಭಾಗಿಯಾಗಿ ಮಹೋತ್ಸವದ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಬಂದು ಶಾಸಕರಾಗಿ ಬಂದು ಪೂಜೆ ಮಾಡಿಕೊಂಡು ದ್ರೌಪದಮ್ಮನ್ನ ಬೇಡ್ಕೊಂಡು ಇಲ್ಲಿಂದ ನಮ್ಮ ಜಾತ್ರೆ ಸ್ಟಾರ್ಟ್ ಆಗ್ತದೆ. ತುಂಬಾ ವಿಜೃಂಭಣೆಯಿಂದ ಏನು ನಮ್ಮ ಈ ಕರಗ ಮಹೋತ್ಸವನ ಏರ್ಪಾಡು ಮಾಡಿದೀವಿ. ಎಲ್ಲರೂ ಸರಿಸಮಾನವಾಗಿ ಇವತ್ತು ಲಾಸ್ಟ್ ವರ್ಷ ಆರ್ಕೆಸ್ಟ್ರಾ ಕೇಳಿದ್ರು. ಸೊ ಈ ವರ್ಷ ಅವ್ರ ಪ್ರೀತಿಯಿಂದ ಹೇಳು ಸರ್ ನಿಮ್ಮ ತಮ್ಮ ಹಾಕ್ಸ್ತಾರೆ ಅಂತ. ಸೊ ಹಾಗೆ ಇಡೀ ಊರಿಗೆ ಅಲಂಕಾರವನ್ನ ನನಗೆ ಹಾಕಿದ್ರು, ನೀವು ಏನ್ ಬೇಕೋ ಮಾಡ್ರಪ್ಪ ಅಂತ ಹೇಳಿದೆ. ಹಾಗೂ ದೇವಸ್ಥಾನಕ್ಕೆ ಒಂದು ಲೈಟ್ ಇವತ್ತು ಉದ್ಘಾಟನೆ ಮಾಡಬೇಕಾಗಿತ್ತು. ಒಂದು 5 ಲೈಟ್ ಉದ್ಘಾಟನೆ ಮಾಡಿ ಆ ದ್ರೌಪದಮ್ಮನ್ನ ಇವತ್ತು ಕರಗ ಮಹೋತ್ಸವನ್ನ ತುಂಬಾ ಅದ್ದೂರಿಯಿಂದ ನಾವೇನು ಆಚರಣೆ ಮಾಡ್ತಿದ್ವಿ. ಇಡೀ ನನ್ನ ಮುಳಬಾಗಿಲು ತಾಲೂಕಿಗೆ ದ್ರೌಪದಮ್ಮ ಅಂತಂದ್ರೆ ಒಂದು ವಿಶೇಷ ಹಾಗೂ ಒಂದು ಭಯಭಕ್ತಿ. ಆ ತಾಯಿ ಅಂದ್ರೆ ಏನೋ ಒಂದು ಭಯಭಕ್ತಿ, ತುಂಬಾ ಒಂದು ಮೈಗೂಡಿ ನಾವೆಲ್ಲರೂ ಭಕ್ತಿಯಿಂದ ಈ ಕರಗ ಮಹೋತ್ಸವನ ಮಾಡ್ತೀವಿ. ಇದಕ್ಕೆ ಪಾಲ್ಗೊಳ್ಳಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ದ್ರೌಪದಮ್ಮನಿಗೆ, ಅದು ನಂಬಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಈ ವೇದಿಕೆಯನ್ನು ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಯುವ ಮಿತ್ರರು ಹಾಗೂ ಎಲ್ಲ ದೊಡ್ಡವರು ಕೂಡ ಒಂದ್ಸುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಊರಿಗೆ ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಕಾರ್ ರೇಸ್ ಅಂತಂದ್ರೆ ವರ್ತು ಸಂತೋಷ್ ಅವರು. ಇವತ್ತು ಬಿಗ್ ಬಾಸ್ ಖ್ಯಾತಿಯ ವರ್ತು ಸಂತೋಷ್ ಅವರು ಬಿಗ್ ಬಾಸ್ ಇಂದ ಬಂದಿದ್ದಾದ್ಮೇಲೆ ಹಳ್ಳಿಕಾರ್ ಅನ್ನೋ ಪದವನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸಂತೋಷ್ ಅವರು. ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದಾರೆ. ಏನು ಭಜನೆ ಮನೆ ಇನ್ನೂ ಪೆಂಡಿಂಗ್ ಇದೆ. ನಮ್ಮ ಮೈಶಂಕರ್ ನಗಿತಾ ಅವರು ಇವತ್ತು ಒಂದು ಶಾಸಕರಾಗಿ ಸಾಮಾನ್ಯ ವ್ಯಕ್ತಿಯಂತೆ ಇವತ್ತು ದುಡಿದು ಎಲ್ಲರಂತೆ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ಬಂದು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಣ್ಣವ್ರು ಬಂದಿದ ತಕ್ಷಣ ನಾನೊಂದು ಮಾತು ಹೇಳಿದೆ, ನಾನು ಬಂಗಾರಪೇಟೆನಲ್ಲಿ ಹಳ್ಳಿಕಾರ್ ರೇಸ್ ಮಾಡಬೇಕು ನ್ಯಾಷನಲ್ ಲೆವೆಲ್ ಅಂತ 2ನೇ ಬಾರಿ ನಿರ್ಧಾರ ಮಾಡಿದ್ದೀನಿ. ಆದ್ರೂನು ಅವ್ರ ಕಡೆಯಿಂದ ಒಂದು ಅವಕಾಶ ನಮ್ ಕೈ ಜೋಡಿಸ್ಲಿ, ಅವ್ರದ್ದು ಸಹಕಾರ ಇರ್ಲಿ. ಹಳ್ಳಿಕಾರ್ ರೇಸ್ ನ ಮುಳಬಾಗಿಲು ತಾಲೂಕಲ್ಲಿ ನನಗೆ 50 ಎಕರೆ ಜಮೀನು ಅಂದ್ರೆ ಕೊಂಡ್ಕೊಳಕಲ್ಲ ಜಾಗ ಅವ್ರು ಕೊಡ್ಲಿ. ನಿಮ್ ತಾಲೂಕಲ್ಲೂ ಹಳ್ಳಿಕಾರ್ ರೇಸ್ ಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಜನ ಸೇರಿಸೋದಕ್ಕೆ ಕಡಿಮೆ ಅಂದ್ರೆ 5 ಲಕ್ಷ ಜನ ಸೇರಿಸಿ ಕಾರ್ಯಕ್ರಮ ಮಾಡ್ಬೇಕು ಅಂತ ನನಗೆ